ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಜ್ಯೋತಿ ಲಾಗ್ಸ್ಗೆ ಸ್ವಾಗತ. ಇವತ್ತು ನನ್ನ ಮನೇನ ತೋರಿಸ್ತಾ ಇದ್ದೀನಿ. ಅಂದರೆ ನನ್ನ ಮನೆ ಹೋಮ್ ಟೂರ್ನ ನಾನು ಇವತ್ತು ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ಎಲ್ಲರೂ ನೋಡಿ ಹೇಗಿದೆ ಅಂಥೇಳಿ ಕಮೆಂಟಲ್ಲಿ ತಿಳಿಸಿ. ಹಾಗೆ ಹೊಸಬರಾಗಿದ್ದರೆ ನನ್ನ ಚಾನಲ್ನ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ, ಓಕೆನಾ. ನೋಡಿ, ಇದು ನಾನು ಹುಟ್ಟಿ ಬೆಳೆದಿರುವಂತಹ ಮನೆ. ಇದು ಅಂದರೆ ನನ್ನ ತವರು ಮನೆ. ನಾನು ತವ್ರ ಮನೆಗೆ ಬಂದಾಗ ಏನೋ ವಿಡಿಯೋ ಮಾಡ್ಕೊಳ್ಳೋಣ ಅಂಥೇಳಿ ಮಾಡಿದೆ, ಒಂದು ಹೋಮ್ ಟೂರು ಮಾಡೋಣ ಅಂಥೇಳ್ಬಿಟ್ಟು. ನೋಡಿ, ಇದು ನಾನು ಹುಟ್ಟಿ ಬೆಳೆದಂತಹ ಮನೆ. ಇದು ನೋಡಿ, ಇದು ಮುಂದಿನ ಬಾಗಿಲು, ಓಕೆನಾ. ಫ್ರಂಟ್ ಡೋರಿಗೆ ತೋರಣ ಎಲ್ಲ ಹಾಕಿ ಈ ಥರ ಮಾಡಿದ್ದೀವಿ. ಇಲ್ಲಿ ಚಿಕ್ಕದಾಗಿ ಒಂದು ಸೈಬರ್ ಮಾಡ್ಕೊಂಡಿದ್ದೀವಿ, ಓಕೆನಾ. ಅಂದರೆ ನಮ್ಮ ಬ್ರದರ್ ಅವರು ಇಲ್ಲಿ ವರ್ಕ್ ಮಾಡ್ತಾರೆ. ಹಾಗೆ ಇದು ಫಸ್ಟು ಇರೋದು ಒಂದು ಹಾಲು. ಇಲ್ಲಿ ಸ್ಟಾರ್ಟಿಂಗ್ ಬಂದ ತಕ್ಷಣ ಇಲ್ಲಿ ಒಂದು ಕೃಷ್ಣನ ಮೂರ್ತಿ ಇದೆ. ಇಲ್ಲಿ ನಮಸ್ಕಾರ ಮಾಡಿಕೊಂಡು ಮುಂದೆ ನಾವು ಹೋಗೋಣ, ಆಯಿತಾ. ನೋಡಿ, ಇದು ಕೃಷ್ಣನ ಒಂದು ಮೂರ್ತಿ ಇದೆ. ಇಲ್ಲೆಲ್ಲ ಟೆಡಿ ಬೇರ್ಸ್ ಎಲ್ಲ ಹಾಕಿದ್ದಾರೆ. ಇದು ನಮ್ಮ ತಂದೆಯವರ ಫೋಟೋ. ಇವಾಗ ನಮ್ಮ ತಂದೆಯವರು ಇಲ್ಲ. ನೋಡಿ, ಇದು ಹಾಲು, ಇದು ಟಿ ವಿ ರ್ಯಾಕ್. ನೋಡಿ, ಹಾಲಲ್ಲಿ ಒಂದು ಈ ಥರ ಸೋಫಾ ಇದೆ, ಮತ್ತು ಒಂದು ವುಡನ್ ಸೋಫಾ ಕೂಡ ಇದೆ. ಇದು ಜೋಲಿ, ಮಕ್ಕಳಿಗೋಸ್ಕರ ಕಟ್ಟಿರುವಂಥ ಸೀರೆಯ ಒಂದು ಜೋಲಿ. ಇದು ನಮ್ಮ ಚಿಕ್ಕ ಅಣ್ಣ ಅತ್ತಿಗೆಯವರು. ನೋಡಿ, ಎಲ್ಲ ಕಡೆಯೂ ಟೆಡಿ ಬೇರು, ಫೋಟೋ ಫ್ರೇಮ್ಸು ಎಲ್ಲ ಹಾಕ್ಬಿಟ್ಟಿದ್ದಾರೆ. ಮನೆ ನೋಡೋಕ್ಕೂ ತುಂಬಾ ಲುಕ್ಕಾಗಿ ಕಾಣಿಸುತ್ತೆ. ನೋಡಿ, ಎಲ್ಲವೂ ಹೇಗೆ ಈ ಥರ ಡೆಕೋರೇಟ್ ಮಾಡಿದ್ದೀವಿ. ಡೆಕೋರೇಟ್ ಮಾಡಿರೋದು ಹೇಗಿದೆ ಅಂಥೇಳಿ ನನಗೆ ಕಮೆಂಟಲ್ಲಿ ತಿಳಿಸಿ, ಆಯಿತಾ. ನೋಡಿ, ಹಾಲಲ್ಲಿ ಒಂದು ವುಡನ್ ಸೋಫಾ ಮತ್ತು ಬೆಡ್ ಸೋಫಾ ಇದೆ. ಈ ಥರ ಇದೆ ನಮ್ಮ ಮನೆಯ ಹಾಲು. ಇದು ಫಸ್ಟು ಬೆಡ್ರೂಮು. ನೋಡಿ, ಇದೊಂದು ಬೆಡ್ರೂಮು. ಈ ಥರ ಎಲ್ಲ ಡೆಕೋರೇಟ್ ಮಾಡಿದ್ದಾರೆ ಬೆಡ್ರೂಮ್ಗೆ. ನೋಡಿ, ಈ ಥರ ಇದೆ. ಇದು ಬೆಡ್ರೂಮು. ಇದು ಮೊದಲನೇ ಬೆಡ್ರೂಮು. ಮತ್ತು ಇದು ಒಂದು ಬೆಡ್ರೂಮ್, ಎರಡನೇ ಬೆಡ್ರೂಮ್. ಇದು ಮಕ್ಕಳಿರೋದ್ರಿಂದ ಇಲ್ಲಿ ಬೆಡ್ ಅಂದರೆ ಮಂಚನ ಹಾಕಿಲ್ಲ, ಕೆಳಗಡೆ ಇಲ್ಲಿ ಇದು ಮಾಡಿರೋದು. ಇದು ನಮ್ಮ ತಾಯಿಯವರ ಬೆಡ್ರೂಮು. ಇಲ್ಲಿ ನಮ್ಮ ತಾಯಿಯವರು ಸ್ಲೀಪ್ ಮಾಡ್ತಾರೆ. ಹಾಗಾಗಿ ಅವರಿಗೆ ಹುಷಾರಿಲ್ಲದ ಕಾರಣ ಅವರಿಗೆ ನೆಲದ ಮೇಲೇ ಮಲಗಿಸ್ತಾ ಇದ್ದೀವಿ, ಬೆಡ್ ಹಾಕಿ. ಇದು ನಮ್ಮ ಮನೆಯ ದೇವರ ಕೋಣೆ. ಈ ಥರ ಇದೆ ನಮ್ಮ ಮನೆಯ ದೇವರ ಕೋಣೆ. ಹೇಗಿದೆ ಅಂಥೇಳಿ ಕಮೆಂಟಲ್ಲಿ ತಿಳಿಸಿ, ಆಯಿತಾ. ಇದು ಕೊನೆಯಲ್ಲಿ ನಮ್ಮ ಮನೆಯ ಅಡಿಗೆ ಮತ್ತು ಊಟದ ರೂಮು ಅಂತಲೇ ಹೇಳಬೇಕು, ಹಾಲ್ ಅಂತಲೇ ಹೇಳ್ಬೋದು. ಇಲ್ಲೇ ಅಡುಗೆ ಮಾಡಿ ಇಲ್ಲೇ ಊಟ ಮಾಡೋದು. ಹಳ್ಳಿ ಕಡೆ ಎಲ್ಲ ಹೀಗೇ. ಅಂದರೆ ಡೈನಿಂಗ್ ಹಾಲು ಬೇರೆ ಇರಲ್ಲ, ಲಾಂಗಾಗಿ ಕಿಚನ್ ರೂಮ್ನ ಲಾಂಗಾಗಿ ಮಾಡಿಬಿಟ್ಟು ಅಲ್ಲೇ ಅಡುಗೆ ಮಾಡಿಬಿಟ್ಟು ಅಲ್ಲೇ ಊಟನ ಮಾಡೋದು. ಹಾಗಾಗಿ ನೋಡಿ, ಈ ಥರ ಇದೆ. ಇದು ಫ್ರಿಜ್ಜು.
ವಾಟರ್ ಕ್ಯಾನ್ಸ್ ಈ ಥರ ಇದೆ. ಸ್ಟವ್ವು ಈ ಥರ ಎಲ್ಲ ಇದೆ. ಇವರು ಕ್ಲೀನ್ ಮಾಡ್ತಾಯಿದ್ರು ಮನೇನ. ನಾನು ಊರಿಗೆ ಹೋಗ್ತಿರೋ ಕಾರಣಕ್ಕೆ ಬೇಗ ಒಂಚೂರು ವಿಡಿಯೋ ಮಾಡ್ಕೊಳ್ಳೋಣ ಅಂಥೇಳಿ ವಿಡಿಯೋ ಮಾಡ್ಕೊಳ್ತಾ ಇದ್ದೀನಿ. ಇದು ಡೈನಿಂಗ್ ಟೇಬಲು, ಬಟ್ ಯಾರು ಕೂತು ಇದ್ರ ಮೇಲೆ ತಿನ್ನೋದಿಲ್ಲ, ಹಾಗೆ ಇಟ್ಟಿದ್ದಾರೆ. ವಾಷಿಂಗ್ ಮೆಷೀನು, ಹಾಗೆ ಮಿರರು. ಇದು ಬಾತ್ರೂಮು ಈ ಥರ ಇದೆ. ಕೊನೆಯದಾಗಿ ಇದು ಹಿತ್ತಲ ಮನೆ. ಹಿತ್ತಲ ಕಡೆ ಅಂದರೆ ಇಷ್ಟು ಇನ್ನೂ ಜಾಗ ಇದೆ. ಇನ್ನು ಹಿತ್ತಲ ಕಡೆಯೂ ಒಂದು ಟಾಯ್ಲೆಟು ಬಾತ್ರೂಮು ಎಕ್ಸ್ಟ್ರಾ ಮಾಡಿಕೊಂಡಿದ್ದಾರೆ. ಅಂದರೆ ಗೆಸ್ಟ್ಗಳು ಸುಮಾರು ಜನ ಬಂದಾಗ ಬೇಕಾಗುತ್ತೆ ಅಂತ ಹೇಳಿಬಿಟ್ಟು ಮಾಡಿದ್ದಾರೆ.